ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ದಿಸ್ ಈಸ್ ಸಿ ಕೆ ಕನ್ನಡ ಟೆಕ್. ಇವತ್ತು ನಾವು ನೋಡೋದು ಒಂದು ಪ್ರೀಮಿಯಂ 4K ಮಾನಿಟರ್ ಬೆನ್ಕ್ಯೂ EW2790U. ನೀವು ಸ್ಟೂಡೆಂಟ್ ಆಗಿರಲಿ, ಆಫೀಸ್ ಕೆಲಸ ಮಾಡ್ತಿರಲಿ, ಪ್ರೋಗ್ರಾಮಿಂಗ್ ಮಾಡ್ತಿರಲಿ ಅಥವಾ ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಮಾಡ್ತಿರಲಿ, ಈ ಮಾನಿಟರ್ ನಿಮಗೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಫುಲ್ ಡೀಟೇಲಲ್ಲಿ ನೋಡೋಣ. ಈ ವಿಡಿಯೋನಲ್ಲಿ ನಾವು ಸಿಂಪಲ್ ಓವರ್ವ್ಯೂ ಮಾತ್ರ ಅಲ್ಲ, ರಿಯಲ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಕೂಡ ತಿಳಿಸ್ತೀವಿ. ಯಾರಿಗೆ ಬೆಸ್ಟ್ ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ಬಾಕ್ಸ್ ನೋಡೋದಕ್ಕೆ ಈ ಥರ ಸಿಗುತ್ತೆ. ತುಂಬ ಕ್ವಾಲಿಟಿ ಆಗಿದೆ ಈ ಬಾಕ್ಸ್ ಕೂಡ. ಈ ಬಾಕ್ಸ್ ತುಂಬ ವೇಟ್ ಇದೆ. ಸ್ವಲ್ಪ ಹುಷಾರಿಂದ ಈ ಬಾಕ್ಸ್ನ ಓಪನ್ ಮಾಡಿ, ಏಕೆಂದರೆ ಡಿಸ್ಪ್ಲೇ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ. ಈ ಬೆನ್ಕ್ಯೂ ಮಾನಿಟರ್ ಏನು ಸ್ಪೆಷಲ್ ಅಂದರೆ ಇದರಲ್ಲಿ ಕಲರ್ ಅಕ್ಯುರೇಸಿ ತುಂಬ ಚೆನ್ನಾಗಿರುತ್ತೆ ಮತ್ತು ಎಡಿಟಿಂಗ್ ಅಂತೂ ತುಂಬ ಸ್ಮೂತಾಗಿರುತ್ತೆ. ಇನ್ನು ಈ ಬಾಕ್ಸಲ್ಲಿ ಏನಿದೆ ಅಂದರೆ ಒಂದು ಪವರ್ ಕೇಬಲ್ ಇದೆ. ಕ್ವಾಲಿಟಿ ಏನೋ ಚೆನ್ನಾಗಿದೆ ಮತ್ತು ಈ ಪವರ್ ಕೇಬಲ್ಲು ಇದೆ ಅಲ್ವಾ, ಇದು ಇಂಡಿಯನ್ ಸ್ವಿಚ್ ಬೋರ್ಡ್ಗೆ ಸೂಟ್ ಆಗಲ್ಲ. ಅದಕ್ಕೆ ನಮಗೆ ಒಂದು ಅಡಾಪ್ಟರ್ ಬೇಕಾಗುತ್ತೆ. ಕಾಸ್ಟ್ಲಿ ಏನಾಗಲ್ಲ, 60 ರುಪೀಸ್ಗೆ ಪರ್ಚೇಸ್ ಮಾಡಿದರೆ ಆಯಿತು. ಮತ್ತು ಒಂದು ಟೈಪ್ ಸಿಯಿಂದ ಟೈಪ್ ಸಿ ಕೇಬಲ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ ಮತ್ತು ನಮಗೆ ಯಾವುದೇ ರೀತಿಯ HDMI ಕೇಬಲ್ ಇದರಲ್ಲಿ ಸಿಗಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಟೈಪ್ ಸಿಯಿಂದ ಕನೆಕ್ಟ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತು ಈ ಸ್ಟ್ಯಾಂಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಈ ಸ್ಟ್ಯಾಂಡು. ಈ ಸ್ಟ್ಯಾಂಡಲ್ಲಿ ಹೇಗೆ ಬೇಕೋ ಹಾಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇದನ್ನು ಪೂರ್ಣವಾಗಿ 90 ಡಿಗ್ರಿಗೆ ಬೇಕಾದರೂ ತಿರುಗಿಸ್ಬಹುದು. ಮತ್ತು ಇಂಪ್ರೆಸಿವ್ ವಿಷಯ ಏನಂದರೆ ಹೈಟ್ ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನಮಗೆ ಎಕ್ಸ್ಟರ್ನಲ್ ಮಾನಿಟರ್ ಆರ್ನ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇನ್ನೂ ಕಂಫರ್ಟ್ ಬೇಕಂದರೆ ನಿಮಗೆ ಬೇರೆ ಸ್ಟ್ಯಾಂಡನ್ನು ಪರ್ಚೇಸ್ ಮಾಡ್ಕೋಬಹುದು. ಬಟ್ ಬೇರೆ ಸ್ಟ್ಯಾಂಡ್ನ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಮತ್ತು ಈ ಸ್ಟ್ಯಾಂಡ್ ತುಂಬ ವೇಟ್ ಇದೆ. ಆರಾಮಾಗಿ 27 ಇಂಚ್ ಮಾನಿಟರ್ ಸ್ಟೇಬಲ್ ಆಗಿರುತ್ತೆ ಟೇಬಲ್ ಮೇಲೆ. ಈ ಸ್ಟ್ಯಾಂಡ್ ಜಾಯಿಂಟ್ ಮಾಡೋದು ಸಿಂಪಲ್ ಆಗಿರುತ್ತೆ. ಇದರಲ್ಲಿ ಒಂದು ಸ್ಕ್ರೂ ಕೊಟ್ಟಿದ್ದಾರೆ, ಅದನ್ನು ಟೈಟ್ ಮಾಡಿದರೆ ಆಯಿತು. ನೋಡ್ತಾ ಇದ್ದೀರಾ ಎಷ್ಟು ಪ್ರೀಮಿಯಂ ಇದೆ ಅಂದರೆ. ಟೋಟಲಿ ಸ್ಟ್ಯಾಂಡ್ ಅಂತೂ ಓಕೆ. ಇನ್ನು ಮಾನಿಟರ್ ವಿಷಯಕ್ಕೆ ಹೋಗೋಣ. ತುಂಬ ದೊಡ್ಡ ಮಾನಿಟರ್ ಇದೆ, ನಿಮಗೆ ಚಿಕ್ಕದಾಗಿ ಕಾಣಿಸ್ಬಹುದು. ಇದರಲ್ಲಿ ವಿಡಿಯೋ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿರುತ್ತೆ. ಮತ್ತು ಸ್ಟ್ಯಾಂಡ್ ಫಿಕ್ಸ್ ಮಾಡೋದಂತೂ ತುಂಬ ಈಸಿ. ಮಾನಿಟರಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಈ ಸ್ಟ್ಯಾಂಡ್ನ ಇಟ್ಟರೆ ಸಾಕು, ಸ್ಟ್ಯಾಂಡ್ ಫಿಕ್ಸ್ ಆಗಿಬಿಡುತ್ತೆ. ತುಂಬ ವೇಟ್ ಇದೆ ಈ ಮಾನಿಟರು. ವಿತ್ ಸ್ಟ್ಯಾಂಡು 7.7 kg ಇದೆ, ವಿತೌಟ್ ಸ್ಟ್ಯಾಂಡು 5.6 kg ಇದೆ. ಬರೀ ಸ್ಟ್ಯಾಂಡೇ 2.1 kg ಇದೆ. ವೇಟ್ ಏನು ಮ್ಯಾಟ್ರ್ ಆಗಲ್ಲ. ಕೊನೆಯದಾಗಿ ಕ್ವಿಕ್ ಸ್ಟಾರ್ಟ್ ಗೈಡು, ವ್ಯಾರಂಟಿ ಕಾರ್ಡು ಮತ್ತು ಸೇಫ್ಟಿ ಇನ್ಸ್ಟ್ರಕ್ಷನ್ ಕಾರ್ಡ್ ಕೂಡ ಇದೆ. ಮೊದಲು ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ಈ ಮಾನಿಟರ್ ನೋಡೋದಕ್ಕೆ ತುಂಬ ಕ್ಲೀನ್ ಮತ್ತು ಸಿಂಪಲ್ ಡಿಸೈನ್ ಇದೆ. ಮುಂದೆ ಸೈಡ್ನಲ್ಲಿ ತಿನ್ ಬೆಸಲ್ ಇದೆ, ಇದರಿಂದ ಸ್ಕ್ರೀನ್ ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ಇಂಪ್ರೆಸಿವ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೀವು ಮೂವಿ ನೋಡ್ತಾ ಇರಲಿ ಅಥವಾ ವರ್ಕ್ ಮಾಡ್ತಿರಲಿ, ಡಿಸ್ಟ್ರಾಕ್ಷನ್ ಕಡಿಮೆ ಆಗುತ್ತೆ. ಬ್ಯಾಕ್ ಸೈಡ್ ಕೂಡ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ, ಇದು ಪ್ರೀಮಿಯಂ ಫೀಲ್ ಕೊಡುತ್ತೆ. ಸ್ಟ್ಯಾಂಡ್ ಕ್ವಾಲಿಟಿ ಕೂಡ ಸ್ಟ್ರಾಂಗ್ ಇದೆ, ಡೆಸ್ಕ್ ಮೇಲೆ ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ ಈ ಮಾನಿಟರು. ಮತ್ತು ಇನ್ನೊಂದು ಇಂಪ್ರೆಸಿವ್ ವಿಷಯ ಏನಂದರೆ ಈ ಮಾನಿಟರ್ ಹೇಗೆ ಬೇಕೋ ಹಾಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಂದರೆ ಹಾರಿಜೆಂಟಲಿಂದ ವರ್ಟಿಕಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಮತ್ತು ಈ ಮಾನಿಟರ್ನ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಮತ್ತು ಎಕ್ಸ್ಟರ್ನಲ್ ಆರ್ಮ್ನ ಬೇಕಂದ್ರೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ನನ್ನ ಸಜೆಷನ್ ಏನಂದರೆ ಎಕ್ಸ್ಟರ್ನಲ್ ಮಾನಿಟರ್ ಆರ್ಮ್ಗೆ ಮತ್ತೆ ಯಾಕೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಈ ಮಾನಿಟರ್ ಸ್ಟ್ಯಾಂಡ್ ಎಷ್ಟೋ ಬೆಟರ್ ಇದೆ. ಕಂಪೇರ್ ಮಾಡಿಕೊಂಡ್ರೆ ನನಗಂತೂ ಈ ಮಾನಿಟರ್ ಸ್ಟ್ಯಾಂಡು ಇಂಪ್ರೆಸಿವ್ ಅನಿಸುತ್ತೆ. ಈಗ ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ಡೀಟೇಲ್ನಲ್ಲಿ ಮಾತಾಡೋಣ, ಏಕೆಂದರೆ ಇದು ಈ ಮಾನಿಟರ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ. ಈ ಡಿಸ್ಪ್ಲೇ ಸೈಜು 27 ಇಂಚು ಜೊತೆಗೆ 4K ರೆಸೊಲ್ಯೂಷನ್ ಇರುವುದರಿಂದ ತುಂಬ ಶಾರ್ಪ್ ಕ್ಲಿಯಾರಿಟಿ ಕೊಡುತ್ತೆ. ನೀವು ಕೋಡಿಂಗ್ ಮಾಡ್ತಿರಲಿ, ಎಕ್ಸೆಲ್ನಲ್ಲಿ ಕೆಲಸ ಮಾಡ್ತಿರಲಿ, ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಮತ್ತು ಇದು 4K ಮಾನಿಟರ್ ಡಿಸ್ಪ್ಲೇ ಮತ್ತು IPC ಪ್ಯಾನಲ್ ಇರುವುದರಿಂದ ವಿವಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ನೀವು ಸೈಡ್ನಿಂದ ನೋಡಿದರೆ ಕಲರ್ ಚೇಂಜ್ ಆಗೋದಿಲ್ಲ, ಲೈಕ್ ಒಂಥರ ದೆವ್ವದ ಥರ ಏನು ಕಾಣಿಸಲ್ಲ, ಆಲ್ಮೋಸ್ಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಕಲರ್ ಬಗ್ಗೆ ಹೇಳಬೇಕಂದ್ರೆ ಇದು 95% DCI P3 ಕಲರ್ ಸಪೋರ್ಟ್ ಮಾಡುತ್ತೆ. ಅಂದರೆ ಕಲರ್ಸ್ ಮೂರ್ ಅಕ್ಯುರೇಟ್ ಆಗಿ ಇರುತ್ತೆ. ವಿಡಿಯೋ ಎಡಿಟಿಂಗು, ಫೋಟೋ ಎಡಿಟಿಂಗು, ಕ್ಯಾನ್ವಾ ಡಿಸೈನು, ಥಂಬ್ನೇಲ್ ಕ್ರಿಯೇಷನ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರ್ಲಿ ಅಥವಾ ಮೂವೀಸ್ ನೋಡೋದಕ್ಕೂ ಇದು ತುಂಬ ಎಂಜಾಯ್ಫುಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಎಸ್ಪೆಷಲಿ ನೇಚರ್ ಸೀನ್ಸು, ಸಿನಿಮ್ಯಾಟಿಕ್ ಶಾರ್ಟ್ಸ್ ಅಂತೂ ತುಂಬ ಅಮೇಝಿಂಗ್ ಆಗಿದೆ. ಟೋಟಲಿ ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಡಿಸ್ಪ್ಲೇ ವರ್ತ್ ಇದೆ. ಕಲರ್ ಗ್ರೇಡಿಂಗ್ ಅಂತೂ ಚೆನ್ನಾಗಿರುತ್ತೆ. ಇದರಲ್ಲಿ HDR10 ಸಪೋರ್ಟ್ ಕೂಡ ಇದೆ. HDR ಕಂಟೆಂಟ್ ನೋಡ್ತಿರುವಾಗ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ ಇಂಪ್ರೂವ್ ಆಗಿ ಕಾಣಿಸುತ್ತೆ. ಬ್ರೈಟ್ ಏರಿಯಾ ಇನ್ನೂ ಬ್ರೈಟ್ ಆಗಿ ಕಾಣುತ್ತೆ, ಡಾರ್ಕ್ ಏರಿಯಾಸ್ನಲ್ಲಿ ಡೀಟೇಲ್ ಹೆಚ್ಚಾಗುತ್ತೆ. ಆದರೆ ಒಂದು ಹಾನೆಸ್ಟ್ ಪಾಯಿಂಟ್ ಹೇಳಬೇಕಂದ್ರೆ ಇದು ಹೈ ಎಂಡ್ HDR ಎಕ್ಸ್ಪೀರಿಯನ್ಸ್ ಅಲ್ಲ.
ಸ್ಟಿಲ್ ಈ ಪ್ರೈಸ್ಗೆ ಇದು ಒಂದು ಗುಡ್ ಅಂತ ಹೇಳಬಹುದು. ಈಗ ಐ ಕೇರ್ ಫೀಚರ್ ಬಗ್ಗೆ ಮಾತನಾಡೋಣ. ನಾವು ಇವತ್ತಿನ ದಿನಗಳಲ್ಲಿ 6 ರಿಂದ 8 ಗಂಟೆ ಮಾನಿಟರ್ ಮುಂದೆ ಕೆಲಸ ಮಾಡ್ತೀವಿ. ಸೊ ಐ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟು. ಬೆನ್ಕ್ಯೂ ಕಂಪನಿ ಐ ಕೇರ್ ಫೀಚರ್ಗೆ ತುಂಬ ಫೇಮಸ್ಸು. ಇದರಲ್ಲಿ ಲೋ ಬ್ಲೂ ಲೈಟ್ ಮತ್ತು ಫ್ಲಿಕರ್ ಫ್ರೀ ಟೆಕ್ನಾಲಜಿ ಇದೆ. ಇದರ ಅಡ್ವಾಂಟೇಜ್ ಏನಂದರೆ ನೀವು ಲಾಂಗ್ ಟೈಮ್ ಯೂಸ್ ಮಾಡಿದರೂ ಕಣ್ಣುಗಳಿಗೆ ಸ್ಟ್ರೈನ್ ಕಡಿಮೆ ಆಗುತ್ತೆ. ರಾತ್ರಿ ಸಮಯದಲ್ಲಿ ಲೋ ಬ್ಲೂ ಲೈಟ್ ಮೋಡ್ನ ಎನೇಬಲ್ ಮಾಡಿದರೆ ಸ್ಕ್ರೀನ್ ಸಾಫ್ಟಾಗಿ ಕಾಣುತ್ತೆ. ಸೊ ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಆಡಿಯೋ ಬಗ್ಗೆ ಮಾತನಾಡೋಣ. ಈ ಮಾನಿಟರ್ನಲ್ಲಿ ಡ್ಯುಯಲ್ ಸ್ಪೀಕರ್ ಇದೆ. ನಾರ್ಮಲ್ ಯೂಸೇಜ್ಗೆ ಇದು ಸಾಕಾಗುತ್ತೆ. ಯೂಟ್ಯೂಬ್ ವೀಡಿಯೋಸು, ಮೀಟಿಂಗ್ಸು, ಮೂವಿಗೆ ಓಕೆ. ಆದರೆ ನೀವು ಮ್ಯೂಸಿಕ್ ಅಥವಾ ಬಾಸ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಎಕ್ಸ್ಟರ್ನಲ್ ಸ್ಪೀಕರ್ ಅಥವಾ ಹೆಡ್ಫೋನ್ ಯೂಸ್ ಮಾಡೋದು ಬೆಟರ್ ಅನಿಸುತ್ತೆ. ಮತ್ತು ಕನೆಕ್ಟಿವಿಟಿಗೆ ಬಂದರೆ ಇದರಲ್ಲಿ 3 HDMI ಪೋರ್ಟ್ ಇದೆ ಮತ್ತು 2 USB Type-C ಪೋರ್ಟ್ ಇದೆ. ಒಂದು USB Type-C ಪೋರ್ಟು 65 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅಂದರೆ ನೀವು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದರೆ ಒಂದೇ ಕೇಬಲ್ ಮೂಲಕ ಡಿಸ್ಪ್ಲೇ ಮತ್ತು ಚಾರ್ಜಿಂಗ್ ಎರಡೂ ಕೂಡ ಕನೆಕ್ಟ್ ಮಾಡಬಹುದು. ಇದು ಎಸ್ಪೆಷಲಿ ಲ್ಯಾಪ್ಟಾಪ್ ಯೂಸರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಇದರಲ್ಲಿ 3 USB Type-A ಪೋರ್ಟ್ ಇರುವುದರಿಂದ ಮೌಸು, ಕೀಬೋರ್ಡು ಈಸಿಯಾಗಿ ಕನೆಕ್ಟ್ ಮಾಡ್ಕೋಬಹುದು. ತುಂಬ ಯೂಸ್ ಆಗುತ್ತೆ ಯಾರ ಹತ್ರ ಮ್ಯಾಕ್ ಮಿನಿ M4 ಇದೆ, ಯಾಕಂದರೆ ಅದರಲ್ಲಿ ಯಾವುದೇ ರೀತಿ USB Type-A ಪೋರ್ಟ್ ಇಲ್ಲ. ಕೊನೆಯದಾಗಿ ಒಂದು ಹೆಡ್ಫೋನ್ ಜಾಕು ಮತ್ತು ಪವರ್ ಪ್ಲಗ್ ಪೋರ್ಟ್ ಕೂಡ ಇದೆ. ಅವಶ್ಯಕತೆ ಇರುವ ಎಲ್ಲ ಪೋರ್ಟ್ ಕೂಡ ಇದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಇದು ಮಲ್ಟಿಟಾಸ್ಕಿಂಗ್ಗೆ ಬೆಸ್ಟ್ ಮಾನಿಟರ್ ಆಗಿದೆ. ನೀವು ಒಂದೇ ಸಮಯದಲ್ಲಿ ಬ್ರೌಸರ್ ಟ್ಯಾಬು, ಎಡಿಟಿಂಗ್ ಸಾಫ್ಟ್ವೇರು, ವಿಡಿಯೋಸ್ ಎಲ್ಲನೂ ಓಪನ್ ಮಾಡಬಹುದು. 4K ರೆಸಲ್ಯೂಷನ್ ಇರುವುದರಿಂದ ಸ್ಕ್ರೀನ್ ಸ್ಪೇಸು ತುಂಬ ಹೆಚ್ಚು ಸಿಗುತ್ತೆ. ಪ್ರೊಡಕ್ಟಿವಿಟಿ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಗೇಮಿಂಗ್ ಬಗ್ಗೆ ಹಾನೆಸ್ಟಾಗಿ ಹೇಳಬೇಕಂದ್ರೆ ಇದು ಹಾರ್ಡ್ ಕೋರ್ ಗೇಮಿಂಗಿಗಾಗಿ ಅಲ್ಲ. 60 Hz ರಿಫ್ರೆಶ್ ರೇಟ್ ಮತ್ತು 5 ms ರೆಸ್ಪಾನ್ಸ್ ಟೈಮ್ ಇದೆ. ಕ್ಯಾಶುವಲ್ ಗೇಮಿಂಗ್ಗೆ ಸ್ಟೋರಿ ಗೇಮ್ಸು, ರೇಸಿಂಗ್ ಗೇಮ್ಸು ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆದರೆ ಈ ಸ್ಪೋರ್ಟ್ಸ್ ಗೇಮ್ಸ್ಗೆ ಆಡೋರಿಗೆ ಇದು ಬೆಸ್ಟ್ ಆಪ್ಷನ್ ಅಲ್ಲ. ಹೈ ರಿಫ್ರೆಶ್ ರೇಟ್ ಇರೋ ಮಾನಿಟರ್ ಬೆಟರ್ ಆಗಿರುತ್ತೆ. ಆದರೆ ನೀವೊಬ್ಬ ವಿಡಿಯೋ ಎಡಿಟರ್ ಆಗಿದ್ದರೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಮತ್ತು ಪವರ್ ಯೂಸೇಜ್ ಮತ್ತು ಹೀಟ್ ಮ್ಯಾನೇಜ್ಮೆಂಟ್ ಕೂಡ ಸ್ಟೇಬಲ್ ಆಗಿರುತ್ತೆ. ತುಂಬ ಸಮಯ ಯೂಸ್ ಮಾಡಿದರೂ ಓವರ್ ಹೀಟಿಂಗ್ ಪ್ರಾಬ್ಲಮ್ ಆಗಲ್ಲ ಅನಿಸುತ್ತೆ. ಇದು ಲಾಂಗ್ ಟರ್ಮ್ ಯೂಸೇಜ್ಗೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಮತ್ತು ನೀವು ಮ್ಯಾಕ್ ಯೂಸರ್ಸ್ ಆಗಿರಲಿ, ವಿಂಡೋ ಯೂಸರ್ಸ್ ಆಗಿರಲಿ, ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ, ಸೌಂಡ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಅವರದೇ ಆದ ಒಂದು ಸಾಫ್ಟ್ವೇರ್ ಇದೆ, ಡಿಸ್ಪ್ಲೇ ಪೈಲಟ್ 2 ಅಂತ. ಇದನ್ನು ಇನ್ಸ್ಟಾಲ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಈ ಮಾನಿಟರ್ನ ಯಾರು ತೆಗೆದುಕೊಳ್ಬೇಕಂದ್ರೆ ಸ್ಟೂಡೆಂಟ್ಸ್ ಆಗಿರಲಿ, ಆಫೀಸ್ ಯೂಸರ್ಸ್ ಆಗಿರಲಿ, ಪ್ರೋಗ್ರಾಮರ್ಸ್ ಆಗಿರಲಿ, ಎಸ್ಪೆಷಲಿ ವಿಡಿಯೋ ಎಡಿಟರ್ಸು ಮತ್ತು ಕಲರ್ ಗ್ರೇಡಿಂಗ್ ಮಾಡೋದು ನಿಮ್ಮ ಕೆಲಸ ಆಗಿದ್ದರೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಮತ್ತು ನೀವು ಯೂಟ್ಯೂಬರ್ಸ್ ಆಗಿದ್ದರೂ ಇದು ಓಕೆ. ನೀವು ವರ್ಕ್ ಪ್ಲಸ್ ಎಂಟರ್ಟೈನ್ಮೆಂಟ್ನ ಬ್ಯಾಲೆನ್ಸ್ ಬೇಕಂದರೆ ಇದು ಬೆಸ್ಟ್ ಆಪ್ಷನ್ ಆಗಬಹುದು. ಆದರೆ ನೀವು ಓನ್ಲಿ ಗೇಮಿಂಗಿಗಾಗಿ ಮಾನಿಟರ್ನ ತೆಗೆದುಕೊಳ್ಬೇಕಂದ್ರೆ ಬೇರೆ ಆಪ್ಷನ್ಸ್ನ ನೋಡೋದು ಬೆಟರ್ ಅನಿಸುತ್ತೆ. ಏಕೆಂದರೆ ಇದರಲ್ಲಿ 60 Hz ರಿಫ್ರೆಶ್ ರೇಟ್ ಇರುವುದರಿಂದ ಗೇಮಿಂಗಿಗೆ ಇದಕ್ಕಿಂತ ಹೆಚ್ಚು ರಿಫ್ರೆಶ್ ರೇಟ್ ಇರುವುದು ಬೆಟರ್ ಅನಿಸುತ್ತೆ. ಈಗ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಇದರ ಪ್ರೈಸು ಅರೌಂಡ್ 28,000ದಿಂದ 30,000 ಆಗುತ್ತೆ. ಈ ಪ್ರೈಸ್ಗೆ 4K ಡಿಸ್ಪ್ಲೇ, ಗುಡ್ ಕಲರ್ ಅಕ್ಯುರೇಸಿ, USB-C ಚಾರ್ಜಿಂಗು, ಐ ಕೇರ್ ಫೀಚರ್ಸು ಇದು ತುಂಬ ಗ್ರೇಟ್ ವ್ಯಾಲ್ಯೂ. ನನ್ನ ಫೈನಲ್ ಒಪಿನಿಯನ್, ನೀವು ಸ್ಟಡಿ ಪರ್ಪಸ್ಸು, ಆಫೀಸ್ ವರ್ಕಿಗೆ, ಪ್ರೋಗ್ರಾಮಿಂಗಿಗೆ, ವಿಡಿಯೋ ಎಡಿಟಿಂಗು ಪ್ಲಸ್ ಕಂಟೆಂಟ್ ವಾಚಿಂಗಿಗಾಗಿ ಮಾನಿಟರ್ ಬೇಕಂದರೆ ಇದು ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಓವರಾಲ್ ಇದು ಡೆಫಿನೆಟ್ಲಿ ವರ್ತ್ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ದಿಸ್ ಈಸ್ CK ಕನ್ನಡ.